ನೀವು ರಾತ್ರಿಯಲ್ಲಿ ನಿದ್ರೆಯ ಮಧ್ಯದಲ್ಲಿ ಎದ್ದು ಸ್ನಾನಗೃಹಕ್ಕೆ ಹೋಗುತ್ತಿದ್ದೀರಾ? ದಿನಕ್ಕೆ 8ರಿಂದ 10 ಬಾರಿ ಮೂತ್ರ ವಿಸರ್ಜನೆಯಾಗುತ್ತಿದೆಯಾ? ಹೌದು ಎಂದಾದರೆ ಈಗಲೇ ಈ ವಿಡಿಯೋ ತಪ್ಪದೆ ನೋಡಿ. ಇಲ್ಲದಿದ್ದರೆ ನಿಮ್ಮ ಮೂತ್ರಪಿಂಡಗಳು ಕ್ರಮೇಣವಾಗಿ ವಿಫಲಗೊಳ್ಳುತ್ತವೆ. ಸ್ನೇಹಿತರೆ, ನಿಮಗೆ ಒಂದು ರಹಸ್ಯ ಹೇಳುತ್ತೇವೆ. ನಿಮ್ಮ ಆಹಾರದಲ್ಲಿರುವ ಒಂದು ಸಾಮಾನ್ಯ ವಸ್ತುವೇ ನಿಮ್ಮ ಮೂತ್ರಪಿಂಡಗಳನ್ನು ನಾಶ ಮಾಡುತ್ತಿದೆ. ಅದು ಯಾವುದು ಅಂತ ಗೊತ್ತೇ? ಈ ವಿಡಿಯೋ ಕೊನೆಯವರೆಗೂ ನೋಡಿ ತಿಳಿದುಕೊಳ್ಳಿ. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನೀವು ರಾತ್ರಿ ಸಮಯದಲ್ಲಿ 2ರಿಂದ 3 ಬಾರಿ ಎದ್ದು ಮೂತ್ರ ಮಾಡುತ್ತಿದ್ದರೆ ಇದು ಸಣ್ಣ ಸಮಸ್ಯೆ ಅಲ್ಲ. ಇದು ನಿಮ್ಮ ಮೂತ್ರಪಿಂಡಗಳು ಕೂಗುತ್ತಿರುವ ಎಚ್ಚರಿಕೆ. ಈ 5 ವಿಷಯಗಳನ್ನು ತಕ್ಷಣ ನಿಲ್ಲಿಸಿ. ಇಲ್ಲದಿದ್ದರೆ ಡಯಾಲಿಸಿಸ್ ಬರಲಿದೆ. ಭಯಭೀತರಾಗಬೇಡಿ. ಈ ವಿಡಿಯೋದಲ್ಲಿ ಸರಳ ಉಪಾಯ ಇದೆ. ಸ್ನೇಹಿತರೆ, ನೀವು ಚಹಾ, ಕಾಫಿ ಪ್ರಿಯರ? ನಿಮಗೆ ಸಿಹಿ ತಿಂಡಿಗಳು ಇಷ್ಟ ಇದೆಯಾ? ಆಲ್ಕೋಹಾಲ್ ಕುಡಿಯುತ್ತೀರಾ? ಈ 5 ಅಭ್ಯಾಸಗಳು ನಿಮ್ಮ ಮೂತ್ರಪಿಂಡಗಳನ್ನು ದಿನಾಲು ಕೊಲ್ಲುತ್ತಿವೆ. ಈಗಲೇ ನಿಲ್ಲಿಸಿ. 101 ದಿನಗಳಲ್ಲಿ ಬದಲಾವಣೆ ಕಾಣಿ. ಈ ವಿಡಿಯೋ ಮಿಸ್ ಮಾಡಬೇಡಿ. ಊಹಿಸಿ, ನಿಮ್ಮ ಮೂತ್ರಪಿಂಡಗಳು ಈಗಲೇ ಹೇಳುತ್ತಿವೆ, ಓ ಮನುಷ್ಯ, ನಾನು ಸೋತಿದ್ದೇನೆ. ಆದರೆ ನೀವು ಇನ್ನು ನಿದ್ರೆ ಮಾಡುತ್ತಿದ್ದೀರಿ. ಈ 5 ಶತ್ರುಗಳನ್ನು ತಪ್ಪಿಸಿ. ನಿಮ್ಮ ಮೂತ್ರಪಿಂಡಗಳನ್ನು ಉಳಿಸಿ. ಈ ವಿಡಿಯೋ ನಿಮಗಾಗಿಯೇ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೀವು ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರೆ ಈ 5 ವಿಷಯಗಳನ್ನು ತಕ್ಷಣ ನಿಲ್ಲಿಸಿ. ಇಲ್ಲದಿದ್ದರೆ ನಿಮ್ಮ ಮೂತ್ರಪಿಂಡಗಳು ಕ್ರಮೇಣ ದುರ್ಬಲಗೊಂಡು ವಿಫಲವಾಗುತ್ತವೆ. ಊಹಿಸಿ, ರಾತ್ರಿಯ ಸಮಯ, ಮನೆಯಲ್ಲಿ ಎಲ್ಲರೂ ಆಳ ನಿದ್ರೆಯಲ್ಲಿದ್ದಾರೆ. ಆದರೆ ನೀವು ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಕಣ್ಣು ತೆರೆದುಕೊಳ್ಳುತ್ತಾ ಸ್ನಾನಗೃಹದ ಕಡೆಗೆ ಹಳೆಯ ರೂಟೀನ್ ಪ್ರಕಾರ ಹೋಗುತ್ತೀರಿ. ಯಾರೋ ರಾತ್ರಿಯಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುತ್ತಿರುವಂತೆ. ಸ್ನಾನಗೃಹದ ಟೈಲ್ಸ್ಗಳು ನಿಮ್ಮನ್ನು ನೋಡಿ ಮನಸ್ಸಿನಲ್ಲೇ ಹೇಳುತ್ತವೆ, ಹೇ ಸಹೋದರ, ಮತ್ತೆ ಬಂದಿದ್ದೀರಾ? ಇಂದು ಈಗಾಗಲೇ 3ನೇ ಬಾರಿ. ವಾರಕ್ಕೆ 1 ಬಾರಿ ಆದರೆ ಸರಿ. ಆದರೆ ಇದೇನು? ಆದರೆ ನೀವು ದಿನಕ್ಕೆ 8ರಿಂದ 10 ಬಾರಿ ಮತ್ತು ರಾತ್ರಿಯಲ್ಲಿ 2ರಿಂದ 4 ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದರೆ ಅದು ತಮಾಷೆಯಲ್ಲ. ಇದು ನಿಮ್ಮ ದೇಹದ ಗಂಭೀರ ಎಚ್ಚರಿಕೆ. ನಿಮ್ಮ ದೇಹವು ನಿಮಗೆ ಏನೋ ತೊಂದರೆ ಇದೆ ಎಂದು ಹೇಳುತ್ತಿದೆ. ಇನ್ನು ಅರ್ಥವಾಗಿಲ್ಲವೇ? ನಿಮ್ಮ ಮೂತ್ರಪಿಂಡಗಳು ಮೌನವಾಗಿ ಬಳಲುತ್ತಿವೆ ಮತ್ತು ನಿಧಾನವಾಗಿ ಕ್ಷೀಣಿಸಲು ಶುರು ಮಾಡಿವೆ. ಅವು ಮುಗಿದು ಹೋಗುವವರೆಗೂ ನೀವು ಗಮನಿಸುವುದಿಲ್ಲ. ಓ ಮನುಷ್ಯ, ನಾನು ಸೋತಿದ್ದೇನೆ, ಈಗ ಡಯಾಲಿಸಿಸ್ ಮಾಡಬೇಕು ಎಂದು ಹೇಳುವವರೆಗೆ. ಆದ್ದರಿಂದ ಇಂದು ನಾವು 5 ಮುಖ್ಯ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ. ಇವುಗಳನ್ನು ನೀವು ಈಗಲೇ ನಿಲ್ಲಿಸದಿದ್ದರೆ ಆಗಾಗ್ಗೆ ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ಹೆಚ್ಚಿಸುವುದು ಅಷ್ಟೇ ಅಲ್ಲದೆ ನಿಮ್ಮ ಮೂತ್ರಪಿಂಡಗಳನ್ನು ಕ್ರಮೇಣ ಮತ್ತು ಮೌನವಾಗಿ ನಾಶಗೊಳಿಸುತ್ತದೆ. ಸ್ನೇಹಿತರೆ, ಮೂತ್ರಪಿಂಡಗಳು ಸರಕಾರಿ ಉದ್ಯೋಗಿಗಳಂತೆ. ಕೆಲಸ ಸಾಮಾನ್ಯವಾಗಿದ್ದರೆ ಎಲ್ಲವೂ ಸರಿಯಾಗಿ ನಡೆಯುತ್ತದೆ. ಆದರೆ ಹೊರೆ ಹೆಚ್ಚಾದ ತಕ್ಷಣ, ಒತ್ತಡ ಹೆಚ್ಚಾದಾಗ ಮತ್ತು ಜವಾಬ್ದಾರಿಗಳು ಹೆಚ್ಚಾದಾಗ ಅವುಗಳು ಮುಷ್ಕರ ಮಾಡುತ್ತವೆ. ಮೂತ್ರಪಿಂಡಗಳ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುವುದು, ದೇಹದ ನೀರಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮತ್ತು ಮೂತ್ರವನ್ನು ಉತ್ಪಾದಿಸುವುದು. ಆದರೆ ನಮ್ಮ ಆಹಾರದಲ್ಲಿ ನಾವು ಮಾಡುವ ಕೆಲವು ತಪ್ಪುಗಳಿಂದ ಅವುಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತದೆ. ಆಗಾಗ್ಗೆ ಮೂತ್ರ ವಿಸರ್ಜನೆ ಆಗುವುದು ನಿಮ್ಮ ದೇಹವು ಬಳಲುತ್ತಿದೆ ಎಂಬುದರ ಮೊದಲ ಮತ್ತು ಬಲವಾದ ಸಂಕೇತ. ಈ ವಿಡಿಯೋ ಕೇವಲ ನೀರಸ ವೈದ್ಯಕೀಯ ಉಪನ್ಯಾಸವಲ್ಲ. ಇದು ನಿಮ್ಮ ಆಲೋಚನೆಯನ್ನು ಬದಲಾಯಿಸುವ, ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸುವ ಮತ್ತು ಬಹುಶಃ ನಿಮ್ಮ ಮೂತ್ರಪಿಂಡಗಳನ್ನು ಉಳಿಸುವ ಈ ವಿಡಿಯೋ.
ಹಾಗಾಗಿ ಈ ದೀರ್ಘ ಆಸಕ್ತಿದಾಯಕ ಮೋಜು ಮತ್ತು ಜೀವನ ಬದಲಾಯಿಸುವ ಪ್ರಯಾಣವನ್ನು ಒಟ್ಟಿಗೆ ಶುರು ಮಾಡೋಣ. 1. ಉಪ್ಪು. ಹೆಚ್ಚುವರಿ ಉಪ್ಪು ಮೂತ್ರಪಿಂಡಗಳ ಗುಪ್ತ ಶತ್ರು. ನಿಮ್ಮ ಮೂತ್ರಪಿಂಡಗಳನ್ನು ಪ್ರತಿದಿನ ಓವರ್ಲೋಡ್ ಮಾಡುವ ಮೊದಲ ಕಾರಣ ಉಪ್ಪು. ಉಪ್ಪು ಇಲ್ಲದ ಜೀವನ ನೀರಸ ಎಂದು ಹಲವರು ಹೇಳುತ್ತಾರೆ. ಅದು ಕೂಡ ನಿಜ. ಆದರೆ ಜೀವನದಲ್ಲಿ ಉಪ್ಪು ಹೆಚ್ಚಾದರೆ ಅದು ಕಹಿಯಾಗಿ ಪರಿಣಮಿಸುತ್ತದೆ ಮತ್ತು ನಿಮ್ಮನ್ನು ಆಸ್ಪತ್ರೆಯ ಬೆಡ್ಡಿಗೆ ತಳ್ಳಬಹುದು. ಹೆಚ್ಚಿನ ಜನರು ತಾವು ಎಷ್ಟು ಉಪ್ಪು ಸೇವಿಸುತ್ತಿದ್ದಾರೆ ಎಂಬುದನ್ನು ಗಮನಿಸುವುದೇ ಇಲ್ಲ. ಉಪ್ಪಿನಕಾಯಿ, ಪಾಪಡ್, ಚಿಪ್ಸ್, ನಮ್ಕಿನ್, ಸಾಸ್ಗಳು ಮತ್ತು ಪ್ಯಾಕ್ ಮಾಡಿದ ಆಹಾರಗಳಲ್ಲಿ ಉಪ್ಪು ಮರೆಯಾಗಿ ಸೇರಿರುತ್ತದೆ. ನೀವು ಕೇವಲ ಒಂದು ಹಿಡಿ ತಿಂದೆ ಎಂದು ಭಾವಿಸುತ್ತೀರಿ, ಆದರೆ ಸೋಡಿಯಂ ನಿಮ್ಮ ದೇಹದೊಳಗೆ ರಹಸ್ಯವಾಗಿ ಹೆಚ್ಚುತ್ತದೆ. ಹೆಚ್ಚಿನ ಸೋಡಿಯಂ ದೇಹವನ್ನು ನೀರು ಉಳಿಸಿಕೊಳ್ಳಲು ಹೇಳುತ್ತದೆ. ಆ ನೀರು ಮೂತ್ರಪಿಂಡಗಳಲ್ಲಿ ಸಂಗ್ರಹವಾಗುತ್ತದೆ. ಆಗ ಮೂತ್ರಪಿಂಡಗಳು ಅದನ್ನು ಹೊರಹಾಕಲು ದಿನಕ್ಕೆ 100 ಬಾರಿ ಪ್ರಯತ್ನಿಸುತ್ತವೆ. ನೀವು ದಿನಕ್ಕೆ 7 ರಿಂದ 10 ಬಾರಿ ಮತ್ತು ರಾತ್ರಿಯಲ್ಲಿ 2 ರಿಂದ 4 ಬಾರಿ ಎಚ್ಚರವಾಗುತ್ತೀರಿ. ಇದು ಸಾಮಾನ್ಯವಲ್ಲ. ಇದು ನಿಮ್ಮ ಮೂತ್ರಪಿಂಡಗಳು ಕೂಗುತ್ತಿರುವ ಎಚ್ಚರಿಕೆ. ಈ ಒತ್ತಡದಿಂದ ಮೂತ್ರಪಿಂಡಗಳು ಕ್ರಮೇಣ ದುರ್ಬಲಗೊಳ್ಳುತ್ತವೆ. ಮೊದಲು ಹೆಚ್ಚು ಮೂತ್ರ, ನಂತರ ಊತ, ಅಧಿಕ ರಕ್ತದೊತ್ತಡ ಮತ್ತು ಕೊನೆಗೆ ಮೂತ್ರಪಿಂಡ ವೈಫಲ್ಯ. ಇದೆಲ್ಲದಕ್ಕೂ ಮೂಲ ಕಾರಣ ಕೇವಲ ಒಂದು ಸಣ್ಣ ತಪ್ಪು: ಹೆಚ್ಚಿನ ಉಪ್ಪು. 2. ಸಿಹಿ ತಿಂಡಿಗಳು ಮತ್ತು ಸಕ್ಕರೆ. ಮೂತ್ರಪಿಂಡಗಳ ಸಿಹಿ ಶತ್ರು. 2ನೇ ಅಪಾಯಕಾರಿ ವಿಷಯ ಸಕ್ಕರೆ. ಸಕ್ಕರೆ ಸಿಹಿಯಾಗಿ ಕಾಣುತ್ತದೆ, ಆದರೆ ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಬಿಸ್ಕೆಟ್ಗಳು, ಕೇಕ್, ಚಾಕ್ಲೇಟ್, ಸಿಹಿ ತಿಂಡಿಗಳು, ಚಹಾದಲ್ಲಿ ಸಕ್ಕರೆ, ತಂಪು ಪಾನೀಯಗಳು ಎಲ್ಲವೂ ನಿಮ್ಮ ಮೂತ್ರಪಿಂಡಗಳನ್ನು ಬೆನ್ನಟ್ಟುತ್ತಿವೆ. ಹೆಚ್ಚಿನ ಸಕ್ಕರೆ ಸೇವಿಸಿದಾಗ ರಕ್ತದಲ್ಲಿ ಗ್ಲುಕೋಸ್ ಹೆಚ್ಚಾಗುತ್ತದೆ. ದೇಹವು ಅದನ್ನು ಸಮತೋಲನಗೊಳಿಸಲು ಹೆಚ್ಚು ನೀರು ಹೊರಹಾಕುತ್ತದೆ. ಆದ್ದರಿಂದ ನೀವು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುತ್ತೀರಿ. ಮಧುಮೇಹ ಇರುವವರಲ್ಲಿ ಇದು ಇನ್ನೂ ತೀವ್ರವಾಗುತ್ತದೆ. ಅವರ ಮೂತ್ರಪಿಂಡಗಳು ದಿನಕ್ಕೆ 12 ರಿಂದ 14 ಬಾರಿ ಕೆಲಸ ಮಾಡಬೇಕಾಗುತ್ತದೆ. ಕ್ರಮೇಣ ಹಾನಿಯಾಗುತ್ತದೆ. ನೀವು ಪದೇ ಪದೇ ಮೂತ್ರ ವಿಸರ್ಜನೆಯಿಂದ ಬಳಲುತ್ತಿದ್ದರೆ ಮತ್ತು ನೀವು ಸಿಹಿ ತಿಂಡಿಗಳ ಪ್ರಿಯರಾಗಿದ್ದರೆ ನೀವು ನಿಮ್ಮ ಮೂತ್ರಪಿಂಡಗಳ ವಿರುದ್ಧ ಸದ್ದಿಲ್ಲದ ಯುದ್ಧ ನಡೆಸುತ್ತಿದ್ದೀರಿ. 3. ಕೆಫಿನ್. ಮೂತ್ರಪಿಂಡಗಳನ್ನು ಎಚ್ಚರವಾಗಿಸುವ ಶತ್ರು. 3ನೇ ವಿಷಯ ಕೆಫಿನ್. ಚಹಾ, ಕಾಫಿ, ಎನರ್ಜಿ ಡ್ರಿಂಕ್ಸ್ ಇವುಗಳನ್ನು ನಾವು ನಮ್ಮ ಶಕ್ತಿಯ ಮೂಲ ಎಂದು ಭಾವಿಸುತ್ತೇವೆ. ಆದರೆ ಕೆಫಿನ್ ಮೂತ್ರವರ್ಧಕ, ಅಂದರೆ ನಮ್ಮ ದೇಹದಿಂದ ನೀರು ಹೊರಹಾಕಲು ಉತ್ತೇಜಿಸುತ್ತದೆ. ಹೆಚ್ಚು ಚಹಾ, ಕಾಫಿ ಕುಡಿದಷ್ಟು ಹೆಚ್ಚು ಮೂತ್ರ. ನಿಮ್ಮ ಸ್ನಾನಗೃಹ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಕೋಣೆಯಾಗುತ್ತದೆ. ದಿನಕ್ಕೆ 4 ರಿಂದ 5 ಕಪ್ ಚಹಾ ಕುಡಿಯುವವರ ಮೂತ್ರಪಿಂಡಗಳು 24 ಗಂಟೆ ಕೆಲಸ ಮಾಡುತ್ತವೆ. ಇದು ತುಂಬಾ ಒತ್ತಡ. ಕ್ರಮೇಣ ಅವು ದುರ್ಬಲಗೊಳ್ಳುತ್ತವೆ. 4. ಆಲ್ಕೋಹಾಲ್. ಮೂತ್ರಪಿಂಡಗಳನ್ನು ನಾಶಗೊಳಿಸುವ ಶತ್ರು. ಆಲ್ಕೋಹಾಲ್ ತಕ್ಷಣವೇ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ. ಇದು ಮೆದುಳಿಗೆ ನೀರು ಹೊರಹಾಕಲು ಹೇಳುತ್ತದೆ. ಆದ್ದರಿಂದ ಮದ್ಯ ಸೇವನೆ ಮಾಡಿದವರು ಪ್ರತಿ 15-20 ನಿಮಿಷಗೊಮ್ಮೆ ಮೂತ್ರ ವಿಸರ್ಜನೆಗೆ ಹೋಗುತ್ತಾರೆ. ಈ ನಿರಂತರ ನೀರು ಹೊರಹಾಕುವಿಕೆಯಿಂದ ಮೂತ್ರಪಿಂಡಗಳು ರಕ್ತ ಶುದ್ಧೀಕರಣ ಮತ್ತು ನಿರ್ಜಲೀಕರಣದ ನಡುವೆ ಹೆಣಗಾಡುತ್ತವೆ. ಆಲ್ಕೋಹಾಲ್ ನೇರವಾಗಿ ಮೂತ್ರಪಿಂಡದ ಫಿಲ್ಟರ್ಗಳನ್ನು ಹಾನಿಗೊಳಿಸುತ್ತದೆ. ಕಾಲಾನಂತರದಲ್ಲಿ ಅಧಿಕ ರಕ್ತದೊತ್ತಡ, ಮೂತ್ರಪಿಂಡ ಕಾಯಿಲೆ ಮತ್ತು ವೈಫಲ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. 5. ಮಸಾಲೆಯುಕ್ತ, ಹುರಿದ ಮತ್ತು ಜಂಕ್ ಫುಡ್. ಮೂತ್ರಪಿಂಡಗಳ ದೊಡ್ಡ ಶತ್ರು. ಪಿಜ್ಜಾ, ಬರ್ಗರ್, ಫ್ರೈಸ್, ಸಮೋಸ, ಪಕೋಡ, ನೂಡಲ್ಸ್ ಇವೆಲ್ಲದರಲ್ಲಿ ಉಪ್ಪು, ಸಂರಕ್ಷಕಗಳು, ಮಸಾಲೆಗಳು ಮತ್ತು ಹೆಚ್ಚಿನ ಎಣ್ಣೆ ಇರುತ್ತದೆ.
ಇದೆಲ್ಲವೂ ಮೂತ್ರಪಿಂಡಗಳ ರಕ್ತನಾಳಗಳನ್ನು ಮುಚ್ಚುತ್ತದೆ. ದೇಹ ಬಿಸಿಯಾಗುತ್ತದೆ. ಮೂತ್ರ ಉತ್ಪಾದನೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಮರುಬಳಕೆಯ ಕರಿದ ಎಣ್ಣೆ ನೇರವಾಗಿ ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತದೆ. ಮೂತ್ರಪಿಂಡಗಳು ಇದೆಲ್ಲವನ್ನು ಫಿಲ್ಟರ್ ಮಾಡಲು ಪ್ರಯತ್ನಿಸುತ್ತವೆ ಮತ್ತು ಕ್ರಮೇಣ ಶೋಧಕ ಸಾಮರ್ಥ್ಯ ಕಳೆದುಕೊಳ್ಳುತ್ತವೆ. ಸ್ನೇಹಿತರೆ, ಆಗಾಗ್ಗೆ ಮೂತ್ರ ವಿಸರ್ಜನೆ ಸಣ್ಣ ವಿಷಯವಲ್ಲ. ಇದು ಮೂತ್ರಪಿಂಡದ ಆಯಾಸದ ಮೊದಲ ಲಕ್ಷಣ. ಈ ಮೇಲೆ ತಿಳಿಸಿದ 5 ವಿಷಯಗಳನ್ನು ನೀವು ತಪ್ಪಿಸಿದರೆ, ಕಡಿಮೆ ಉಪ್ಪು, ಕಡಿಮೆ ಸಕ್ಕರೆ, ಕಡಿಮೆ ಚಹಾ ಕಾಫಿ, ಆಲ್ಕೋಹಾಲ್ ಇಲ್ಲ, ಜಂಕ್ ಫುಡ್ಗೆ ವಿದಾಯ, ನಿಮ್ಮ ಮೂತ್ರಪಿಂಡಗಳು ಕೇವಲ 101 ದಿನಗಳಲ್ಲಿ ವ್ಯತ್ಯಾಸವನ್ನು ತೋರಿಸಲು ಶುರು ಮಾಡುತ್ತವೆ. ನೆನಪಿರಲಿ, ಒಮ್ಮೆ ಮೂತ್ರಪಿಂಡಗಳು ಹಾನಿಗೊಳಗಾದರೆ ಹಿಂತಿರುಗುವುದಿಲ್ಲ. ಡಯಾಲಿಸಿಸ್ ಮತ್ತು ಟ್ರಾನ್ಸ್ಪ್ಲಾಂಟ್ ಜೀವನ ಯಾರೂ ಬಯಸುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದಲೇ ಪ್ರಾರಂಭಿಸಿ. ನಿಮ್ಮ ಮೂತ್ರಪಿಂಡಗಳಿಗೆ ಯೋಗ್ಯವಾದ ಆಹಾರ ನೀಡಿ ಮತ್ತು ಅದಕ್ಕೆ ಗೌರವ ನೀಡಿ. ಏಕೆಂದರೆ ಹೃದಯ, ಮೆದುಳು, ಶ್ವಾಸಕೋಶಗಳು ನಂತರ ಬರುತ್ತವೆ. ಆದರೆ ನಿಮ್ಮ ಮೂತ್ರಪಿಂಡಗಳು ನಿಮ್ಮ ಇಡೀ ಜೀವನವನ್ನು ಸದ್ದಿಲ್ಲದೆ ನಿರ್ವಹಿಸುತ್ತವೆ. ನಿಮ್ಮ ಮೂತ್ರಪಿಂಡಗಳನ್ನು ಪ್ರೀತಿಸಿ, ನಿಮ್ಮನ್ನು ನೋಡಿಕೊಳ್ಳಿ, ಆರೋಗ್ಯವಾಗಿರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.